ಇಂಡಿಯಾ ಫಸ್ಟ್ಗೆ ಸ್ವಾಗತ. ನಾನು ವಿದ್ಯಶ್ರೀ. ಕೊಲೆ ಕೇಸ್ನಲ್ಲಿ ನಟ ದರ್ಶನ್ಗೆ ಬೇಲ್ ಉಳಿಸಿಕೊಳ್ಳೋದು ಚಾಲೆಂಜ್ ಆಗಿದೆ. ಅರ್ಜಿ ವಿಚಾರಣೆ ಕಂಪ್ಲೀಟ್ ಆಗಿದ್ದು ಸುಪ್ರೀಂ ಕಟಕಟಿಯಲ್ಲಿ ಕ್ಲೈಮ್ಯಾಕ್ಸ್ ಬಾಕಿ ಇದೆ. ಹೈಕೋರ್ಟ್ ಮಾಡಿದಂಥ ತಪ್ಪು ಮಾಡಲ್ಲ, ನ್ಯಾಯಾಂಗದ ಅಧಿಕಾರ ದುರುಪಯೋಗ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಜೊತೆಗೆ ದರ್ಶನ್ ಮತ್ತು ಪವಿತ್ರ ಸಂಬಂಧವನ್ನ ಕೆದಕಿದೆ. ಇನ್ನು ಸಿಎಂ ಡಿಸಿಎಂ ಡೆಲ್ಲಿ ಯಾತ್ರೆಯನ್ನ ಕೈಗೊಂಡಿದ್ದು ಪವರ್ ಫೈಟ್ಗೆ ಮುನ್ನುಡಿ ಬರೆದಿದ್ದಾರೆ. ಓವೈಸಿ ಮೀಟಿಂಗ್ ನೆಪದಲ್ಲಿ ಸಿದ್ದು ಡಿಕೆಶಿಯ ಕುರ್ಚಿ ಜಪ ಕಾಣಿಸ್ತಾ ಇದೆ. ಪರಿಷತ್ ಸ್ಥಾನಗಳು ನಿಗಮ ಮಂಡಳಿ ಫೈನಲ್ ಆಗಬಹುದು. ಆದರೆ ಇದಕ್ಕೂ ಮುನ್ನ ಬಿಎಸ್ವೈ ಕೈ ಹಿಡಿದಿದ್ದಂಥ ನಾಗೇಶ್ವರನ ಸನ್ನಿಧಿಯಲ್ಲಿ ಡಿಕೆಶಿ ಸಂಕಲ್ಪ ಮಾಡಿಕೊಂಡಿದ್ದಾರೆ. ಕರುನಾಡಿನ ಮಹಾತಾಯಿ ಗೋವಾ ಖ್ಯಾತೆ ತೆಗೆದುಬಿಟ್ಟಿದೆ. ಫಾರೆಸ್ಟ್ ಕ್ಲಿಯರೆನ್ಸ್ ವಿಚಾರದಲ್ಲಿ ಕೇಂದ್ರದ ಭರವಸೆ ಸಿಕ್ಕಿದೆ ಅಂತ ಹೇಳಿ ಸಾವಂತ್ ಕಡ್ಡಿಗೀರ್ಬಿಟ್ಟಿದ್ದಾರೆ. ಈ ಬೆಳವಣಿಗೆಯಿಂದ ರಾಜ್ಯದಲ್ಲಿ ಬೆಂಕಿ ಬಿದ್ದಂತಾಗಿದೆ. ಗೋವಾ ಸಿಎಂಗೆ ಮೆಂಟಲ್ ಬ್ಯಾಲೆನ್ಸ್ ತಪ್ಪಿದೆ ಅಂತ ಹೇಳಿ ಜಲಸಂಪನ್ಮೂಲ ಸಚಿವ ಡಿಕೆಶಿ ಕೆರಳಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಆರ್ಸಿಬಿ ವಿಜಯೋತ್ಸವದ ಕಾಲ್ತುಳಿತದಲ್ಲಿ ಸರ್ಕಾರ ಕ್ಷೀರ ನ್ಯಾಯಕ್ಕೆ ನಿಂತಿದೆ. ಜವಾಬ್ದಾರಿಯಿಂದ ವಿಮುಖವಾದ ಸರ್ಕಾರ ಆರ್ಸಿಬಿ ವಿರುದ್ಧ ಕ್ರಿಮಿನಲ್ ಕೇಸ್ ಹೂಡೋಕೆ ನಿರ್ಧಾರವನ್ನ ಮಾಡಿದೆ. ಪೊಲೀಸರ ವಿರುದ್ಧವೂ ಇಲಾಖಾ ತನಿಖೆಗೆ ಸಂಪುಟ ತೀರ್ಮಾನಿಸಿದೆ. ಲೋಕಸಭಾ ಚುನಾವಣೆಯಲ್ಲಿ ಮತ ಕಳ್ಳತನ ಬಾಂಬ್ ಬಿದ್ದಿದೆ. ಕರ್ನಾಟಕದಲ್ಲಿ ಬ್ಲಾಕ್ ಅಂಡ್ ವೈಟ್ ಎಲೆಕ್ಷನ್ ನಡೆದಿತ್ತು ಎಂಬ ರಾಹುಲ್ ಗಾಂಧಿ ಹೇಳಿಕೆ ಕಂಪನ ಸೃಷ್ಟಿಸಿದೆ. ಕಳ್ಳತನ ನಿಜ ಎಂದ ಡಿಸಿಎಂ ಸೋದರ ಸೋತ ಗ್ರಾಮಾಂತರದಲ್ಲಿ ತನಿಖೆಯಾಗಲಿದೆ ಅಂತ ಹೇಳಿದ್ದಾರೆ. ಇತ್ತ ಬಿಜೆಪಿ ದಾಖಲೆ ಕೇಳಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.